ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನೋಡಿ, ಇವರೆಲ್ಲ ನಮ್ಮ ಮನೆಯವರೇ. ಹೊರಗಡೆ ಕೆಂಡ ಎಲ್ಲ ಆಯಿತು. ಕೆಂಡ ಎಲ್ಲ ಆದಮೇಲೆ ಎಲ್ಲ ಒಳಗಡೆ ಬಂದ್ವಿ. ಹೊರಗಡೆ ಕೆಂಡ ಆದಮೇಲೆ, ಕೆಂಡ ತುಳಿದ್ಮೇಲೆ ಒಳಗಡೆ ಪೂಜೆ ನಡೆಯೋದು ಸ್ಟಾರ್ಟ್ ಆಗೋದು. ನೋಡಿ, ಒಳಗಡೆ ಬಂದಮೇಲೆ ನೋಡಿ, ಇಲ್ಲಿ ಹುಣಸೆ ಮರಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಹುಣಸೆ ಮರದಮ್ಮ ಅಂತ ದೇವರು. ಪೂಜೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನೋಡಿ, ಎಲ್ಲರೂ ಒಳಗಡೆ ಬಂದರು ಇವಾಗ. ನೋಡಿ, ಇದರಲ್ಲಿ ಕರ್ಪೂರ ಹಚ್ಚೋದು. ಮೇಲ್ಗಡೆ ಒಂದು ಇದಿರುತ್ತೆ, ಅದಕ್ಕೆ ಎಲ್ಲ ಪೂಜೆ ಮಾಡ್ತಾರೆ. ಫಸ್ಟು ಪೂಜೆ ಆದಮೇಲೆ ಕರ್ಪೂರ ಸುಡೋದು. ಎಲ್ಲರೂ ಕರ್ಪೂರ ಸುಡೋದನ್ನೇ ಒಂದು ವಿಶೇಷ ಇಲ್ಲಿ. ನೋಡಿ, ಪೂಜೆ ಮಾಡ್ತಾಯಿದ್ದಾರೆ ಹುಣಸೆ ಮರದಮ್ಮಗೆ. ಅದರಡಿನಲ್ಲಿ ದೇವರಿದೆ ಹುಣಸೆ ಮರದಮ್ಮ ಅಂತ. ನೋಡಿ, ಈ ವರ್ಷ ಬಿಟ್ಟರೆ, ಇವಾಗ ಬಿಟ್ಟರೆ ಮತ್ತೆ ಮುಂದಿನ ವರ್ಷಕ್ಕೇ ಪೂಜೆ. ಅದು ವರ್ಷಕ್ಕೆ ಒಂದೇ ಸರಿ ಪೂಜೆ ನಡೆಯೋದು. ಪೂಜೆ ಎಲ್ಲ ಆಯಿತು ಹುಣಸೆ ಮರದಮ್ಮಗೆ. ನೋಡಿ, ಇದಕ್ಕೇನು ನಾನ್ ವೆಜ್ ಏನು ತಿನ್ನೋಂಗಿಲ್ಲ. ಇದು ತುಂಬ ಮಡಿಯಿಂದನೂ ಮಾಡಬೇಕು. ಒಂದು ವಾರದ ಮುಂಚೆನೇ ಕೂಗಾಕ್ತಾರೆ ಊರಲ್ಲೆಲ್ಲ. ನಾನ್ ವೆಜ್ ಮಾಡೋಂಗಿಲ್ಲ, ತಿಂದು ಬರೋ ಆಗಿಲ್ಲ ಜಾತ್ರೆಗೆ. ನೋಡಿ, ಪಟಾಕಿ ಎಲ್ಲ ಹೊಡೆಸ್ತಾ ಇದ್ದಾರೆ. ಹುಣಸೆ ಮರ ನೋಡಿ ಹೇಗಿದೆ ಅಂತ, ತುಂಬ ದೊಡ್ಡದಿದೆ. ನೋಡಿ, ಪೂಜೆ ಎಲ್ಲ ಆಯಿತು ಹುಣಸೆ ಮರದಮ್ಮಗೆ. ನೋಡಿ, ಎಲ್ಲ ಈ ಕಡೆ ಬಂದ್ರಿ. ಇವಾಗ ಬೀರಲಿಂಗೇಶ್ವರದ ಅಡ್ಡೆ ಇತ್ತಲ್ಲ, ತಂದು ಇಲ್ಲಿ ಒಂದು ಕಡೆ ಇಟ್ಟಿದ್ದಾರೆ. ಕನ್ನಂಬಾಡಿ ಅಮ್ಮ, ಬೀರಲಿಂಗೇಶ್ವರ ಎರಡೂ. ದೀಪ ನೋಡಿ, ದೀಪ ಹೋಗೋದೇ ಇಲ್ಲ, ಹಾಗೇ ಇರುತ್ತೆ. ನೋಡಿ, ಬೇರೆ ಹೂವು ಮಾಡಿಸಲ್ಲ ಇದಕ್ಕೆ. ದವನ ಮತ್ತು ತಾವರೆ ಹೂವು ಎರಡೇ ಮಾಡಿಸೋದು. ಮಧ್ಯೆ ಸ್ವಲ್ಪ ಒಂದೊಂದು ಹೊಂಬಾಳೆ ಮುಡಿಸ್ತಾರೆ. ನೋಡಿ, ಒಳಗಡೆ 3 ಕಳಸನೂ ಇದೆ. ದೀಪ ಮುಂದೆ ಇರುತ್ತೆ. ಕೆಳಗಡೆ ಸಗಣಿ ಇಟ್ಬಿಟ್ಟು ದೀಪ ಇಟ್ಟಿರ್ತಾರೆ. ದೀಪ ಮಾತ್ರ ಹೋಗಲ್ಲ, ಆರಲ್ಲ ಅದು ದೀಪ. ಅದು ಬೀಳಲ್ಲ ಕೆಳಗಡೆ ಎಷ್ಟೇ ಕುಣಿದ್ರೂ. ನೋಡಿ, ಎಲ್ಲ ಮುಖಂಡರೆಲ್ಲ ಇರ್ತಾರೆ ಇಲ್ಲೆಲ್ಲ. ಇವಾಗ ಕರ್ಪೂರ ಹಚ್ತಾ ಇದ್ದಾರೆ. ನೋಡಿ, ಫಸ್ಟ್ ಪೂಜೆ ನಡೆಯುತ್ತೆ. ಪೂಜೆ ಆದಮೇಲೆ ಕರ್ಪೂರ ಹಚ್ಚೋದು. ನೋಡಿ, ದೇವಸ್ಥಾನಕ್ಕೆಲ್ಲ ಲೈನ್ ನಿಂತ್ಕೊಂಡಿದ್ದಾರೆ ಪೂಜೆ ಮಾಡಿಸೋದಕ್ಕೆ. ನೋಡಿ, ಕರ್ಪೂರ ಪೂಜೆ ಆಯಿತು. ಕರ್ಪೂರ ಹಾಕ್ತಾಯಿದ್ದಾರೆ ಎಲ್ಲ. ಕರ್ಪೂರ ಹಚ್ಚೋದೇ ಒಂದು ವಿಶೇಷ ಇಲ್ಲಿ. ಎಲ್ಲರ ಕೈನಲ್ಲೂ ಕರ್ಪೂರ ಹಿಡ್ಕೊಂಡೇ ಬರ್ತಾರೆ ಕರ್ಪೂರ ಹಾಕೋದಕ್ಕೆ. ನೋಡಿ, ಏನು ಮರೆತ್ರೂ ಕರ್ಪೂರ ಮಾತ್ರ ಮರೆಯಲ್ಲ. ಕರ್ಪೂರ ಹಚ್ಚಿನೇ ಹೋಗೋದು ಇಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ನೋಡಿ, ಹುಣಸೆ ಮರ ಹೇಗಿದೆ. ಯಾರು ಸ್ಟ್ರೈಟಾಗಿ ಬರೋಕ್ಕಾಗೋದೇ ಇಲ್ಲ ಇಲ್ಲಿ. ನೋಡಿ, ಎಲ್ಲ ಬಗ್ಗಿನೇ ಬರಬೇಕು ದೇವಸ್ಥಾನದೊಳಗಡೆ. ದೇವ್ರು ನೋಡಬೇಕು ಅಂದರೆ. ನೋಡಿ, ಎಲ್ಲರೂ ಬಂದರೆ ಇಲ್ಲೆಲ್ಲ ಲೈನ್ ನಿಂತ್ಕೊಂಡಿದ್ದಾರೆ. ನೋಡಿ, ಈಗ ಪೂಜೆ ಮಾಡಿಸ್ತಾಯಿದ್ದಾರೆ. ಒಳಗಡೆ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಎಲ್ಲ ಹುಣಸೆ ಮರ ಎಲ್ಲ ಹೇಗಿದೆ. ಕರ್ಪೂರ ತುಂಬ ಚೆನ್ನಾಗಿ ಉರಿತಾ ಇದೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಇವ್ರ ಮನೆಯವರೆಲ್ಲ, ಇಲ್ಲಿ ನಮ್ಮೂರವರೇ ಫುಲ್ಲು ಖರ್ಚು, ದೇವಸ್ಥಾನದ ಖರ್ಚೆಲ್ಲ ಇವ್ರು ವಹಿಸ್ಕೊಂಡಿದ್ರು. ಅವರಿಗೆಲ್ಲ ಸನ್ಮಾನ ಮಾಡಿದರು, ಅವ್ರ ಮನೆಯವ್ರಿಗೆಲ್ಲ. ನೋಡಿ, ಸನ್ಮಾನ ಮಾಡ್ತಾಯಿದ್ದಾರೆ ಊರ ಮುಖಂಡರು. ನೋಡಿ, ಎಲ್ರದ್ದಾಯಿತು. ಈ ಸಂತೋಷ ಸಂಗೀತ ಅಂತ ಅವರೇ ವಹಿಸ್ಕೊಂಡಿದ್ರು. ಅಣ್ಣ ತಂಗಿ ಇಬ್ಬರೂ ಖರ್ಚು. ಅದ್ರ ಜೊತೆ ಅವ್ರ ಅಪ್ಪ ಅಮ್ಮಂಗೂ ಮಾಡ್ತಾಯಿದ್ದಾರೆ ಸನ್ಮಾನ. ಎಲ್ಲ ಆದಮೇಲೆ ಬಂದು ಇಲ್ಲಿ ಕೂತ್ಕೊಂಡಿದ್ವಿ ನಮ್ಮ ಮನೆಯವರು. ನಾವು ಹೊರಗಿತ್ತಿರೋ 4 ಜನನೂ. ನೋಡಿ, ಎಲ್ಲರೂ ಈಗ ಹಾಗೇ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ನೋಡಿ, ಬೆಳಗ್ಗೆನೇ ಪೂಜೆ ಆದಮೇಲೆ ಇಲ್ಲಿ ಆಲ್ಟಿಂಗ್ ಗಾಡಿ ಇರುತ್ತೆ, ಬಸ್ ಆಲ್ಟ್ ಆಗಿರುತ್ತೆ ಇಲ್ಲೇ ನೈಟು. ಆ ಬಸ್ಸಿಗೆ ಹೋಗೋರೆಲ್ಲ ಹೋಗಿರ್ತಾರೆ. ನೋಡಿ, ಎಲ್ಲ ನಮ್ಮನೆಯವನೇ ಇವರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬೆಂಗಳೂರಿಗೆ. ಇವೆಲ್ಲ ನಮ್ಮ ಅಕ್ತಿರು. ಅದಾದಮೇಲೆ ಗೌರ್ಮೆಂಟ್ ಸೀಟು, ಮೆಡಿಕಲ್ ಸೀಟ್ ತಗೊಂಡವ್ರಿಗೆ ಸನ್ಮಾನ ಮಾಡಿದರು. ಅದರಲ್ಲೂ ನಮ್ಮ ಮಗ ಒಬ್ಬ. ನಮ್ಮ ಮಗನ ಮೆಡಿಕಲ್ಲೆಲ್ಲ ಮುಗಿದಿದೆ. ಈಗ MD MSc ಕೋಚಿಂಗ್ ತಗೊಳ್ತಾ ಇದ್ದಾನೆ. ನಮಗೂ ಅದ್ರ ಜೊತೆ ನಮಗೂ ಸನ್ಮಾನ ಮಾಡಿದರು ನಮ್ಮ ಮಗನ ಜೊತೆ. ಇವಳು ನೋಡಿ, ನಮ್ಮ ಮಗಳು ಇವಳು. ಇವಳಿಗೂ ಈ ಸರಿ ಸಿಕ್ಕಿದೆ ಸೀಟು. ಅವಳಿಗೂ ಸನ್ಮಾನ ಮಾಡಿದರು. ನೋಡಿ, ಊರ ಮುಖಂಡರು ನಿಂತಿದ್ದಾರೆ ಸುತ್ತ. ಇಲ್ಲಿ ನಮ್ಮ ಅಕ್ಕ ಭಾವ ಇದ್ದಾರೆ, ಅವ್ರಿಗೂ ಮಾಡಿದರು ಸನ್ಮಾನ. ಎಲ್ಲರೂ ಬೆಂಗಳೂರಿಂದ ಹೋಗಿದ್ವಿ. ಅದಾದಮೇಲೆ ಒಂದು ದೇವಸ್ಥಾನದ ವಿಡಿಯೋ ನೋಡಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತಲೇ. ವರ್ಷಕ್ಕೆ ಒಂದೇ ಸರಿ ಪೂಜೆ ನಡೆಯೋದಲ್ವ, ಎಲ್ಲರೂ ನಿಂತ್ಕೊಂಡು ಅಷ್ಟು ನೀಟಾಗಿ ನಡೆಸ್ಕೊಡ್ತಾರೆ. ನೋಡಿ, ಈ ಕಡೆ ಇರೋರಂತೂ, ಎಡಗಡೆ ಇರೋರು ಫುಲ್ ಊರಿಂದೆಲ್ಲ ಉಸ್ತುವಾರಿ ವಹಿಸ್ಕೊತಾರೆ. ಇವ್ರ ಜೊತೆಯವರೆಲ್ಲ ಇರ್ತಾರೆ, ಮನೆಯವರು ಇರ್ತಾರೆ. ಉಸ್ತುವಾರಿ ವಹಿಸ್ಕೊಂಡು ಈ ಕಡೆ ಇರೋದು, ಕಡೆ ಇರೋರು ಪೂಜೆ ಮಾಡೋರು. ನೋಡಿ, ಊರ ಮುಖಂಡ್ರು ಇವರೆಲ್ಲ ಉಸ್ತುವಾರಿ ಇವರೇ ಎಲ್ಲ ವಹಿಸ್ಕೊಂಡಿರ್ತಾರೆ. ಎಲ್ಲ ನೀಟಾಗಿ ನಡೆಸ್ಕೊಡ್ತಾರೆ.
ದೇವರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿತ್ತು ಈ ಸರಿ ಅಂತೂ, ಪೂಜೆ ಅಂತೂ ತುಂಬ ಚೆನ್ನಾಗಿತ್ತು. ಇವರಿಗೆಲ್ಲ ಸನ್ಮಾನ ಮಾಡಿದರು, ಊರ ಮುಖಂಡರೆಲ್ಲ ಸೇರ್ಕೊಂಡು. ನೋಡಿ ಇನ್ನೂ ಒಂದು ಮೆಡಿಕಲ್ ಇವನ್ ಸೀಟ್ ಸಿಕ್ಕಿದೆ ಈ ಸರಿ. ಇವ್ರಿಗೂ ಗೌರ್ಮೆಂಟ್ ಸೀಟು ನೋಡಿ, ಹಳ್ಳಿಲಿ ಇಟ್ಕೊಂಡೇ ಗೌರ್ಮೆಂಟ್ ಸೀಟ್ ಮೆಡಿಕಲ್ ಸೀಟ್ ತಗೊಂಡಿದ್ದಾನೆ. ಅವನಿಗೂ ಸನ್ಮಾನ ಮಾಡಿದರು. ಇವಳು ನಮ್ಮ ಅಮ್ಮಗಳು, ಅವ್ರಿಗೂ ಸನ್ಮಾನ ಮಾಡಿದರು ನೋಡಿ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅದ್ರ ಜೊತೆ ನಮ್ಮ ಮಗನಿಗೂ ಮಾಡಿದರು. ನಮ್ಮ ಮಗನ ಮೆಡಿಕಲ್ ಮುಗಿದಿದೆ, ಆದ್ರೂ ಅವನಿಗೂ ಮಾಡಿದರು ಈ ಸರಿ. ತುಂಬ ಚೆನ್ನಾಗಿತ್ತು. ಇದು ಎಲ್ಲ ನೋಡಿ, ಎಲ್ಲರೂ ಇದ್ದಾರೆ, ನಮ್ಮೂರವರೆಲ್ಲ ಇದ್ದಾರೆ ನೋಡಿ. ಯಾರ್ಯಾರು ಹಿರಿಯವರಿದ್ರು ಎಲ್ರಿಗೂ ಸನ್ಮಾನ ಮಾಡಿದರು ನೋಡಿ. ನಮ್ಮ ಮಗಂದು ಈ ಸರಿ MSc ಟ್ರೈ ಮಾಡ್ತಾ ಇದ್ದಾನೆ, ಅವನಿಗೂ ಸನ್ಮಾನ ಮಾಡಿದರು ನೋಡಿ. ಆದರೂ ತುಂಬ ಚೆನ್ನಾಗಿತ್ತು ನೋಡಿ. ಊರಿನ ಹಿರಿಯವ್ರಿಗೂ ಮಾಡ್ತಾ ಇದ್ದಾರೆ. ಆದರೂ ನಮ್ಮೂರ ಜಾತ್ರೆ ಹಾಸನ ಡಿಸ್ಟಿಕ್, ಆಲೂರು ತಾಲೂಕು, ಕದಾಳು ಗ್ರಾಮ ಅಂತ. ಆದರೂ ಹಳ್ಳಿನಲ್ಲಾದ್ರೂ ತುಂಬ ಚೆನ್ನಾಗಿ ನಡೀತು, ಜಾತ್ರೆ ನಡೀತು. ಎಲ್ರಿಗೂ ಸನ್ಮಾನ ಮಾಡಿದರು, ತುಂಬ ಖುಷಿ ಆಯಿತು. ಇನ್ನು ಮುಂದೆ ಮಕ್ಕಳು ಹೋದವ್ರಿಗೂ ತುಂಬ ಖುಷಿಯಾಗಿರ್ತಾರೆ. ಅವರೂ ಈ ಥರ ಎಲ್ಲ ಸನ್ಮಾನ ಎಲ್ಲ ಮಾಡ್ತಾಯಿದ್ರೆ. ಫ್ರೆಂಡ್ಸ್ ಅಂತೂ ಜಾತ್ರೆ ಎಲ್ಲ ಮುಗೀತು, ನಾವು ಬೆಂಗಳೂರು ಕಡೆ ಹೊರಟ್ವಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.